ಓಂ ಆಕಾಶಸ್ಥಲಿಂಗಾತ್ ಓಂ ವಿಷ್ಣೋರ್ನು ಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ. ಈ ತತ್ವಪ್ರಕಾಶಿಕಾದಲ್ಲಿ, ಈ ಸೂತ್ರಕ್ಕೆ ಸಂಬಂಧಪಟ್ಟ ತತ್ವಪ್ರಕಾಶಿಕಾದಲ್ಲಿ ಪೂರ್ವ ಪಕ್ಷ ಎಲ್ಲ ನೋಡಿದ್ದೇವೆ. ಪರಸ್ಮಾದುತ್ತಮಂ ಪ್ರೋಕ್ತಂ ಪರೋ ಇತಿ ತತಃ ಪರಂ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಬರುವಂಥ ಶ್ಲೋಕವನ್ನು ಅಲ್ಲಿ ಜಯತೀರ್ಥರು ಉದ್ಧರಿಸಿದ್ದಾರೆ. ಪರಸ್ಮಾದುತ್ತಮ ಪ್ರೋಕ್ತಂ, ಪರ ಅಂದರೆ ಶ್ರೇಷ್ಠ ಅಂತ ಅರ್ಥ. ನಾವು ಅದನ್ನು ಈ ಹಿಂದೆ ಹೇಳಿದ್ದೆ. ಅದು ಇನ್ನೊಂದ್ಸಲ ಹೇಳಲಿಕ್ಕೆ ಸ್ವಲ್ಪ ಕಾರಣ ಇದೆ. ಅಲ್ಲಿ ಪರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಆ ಅರ್ಥವನ್ನು ಶ್ಲೋಕ ಹೇಳಲಿಲ್ಲ. ಪರ ಅಂದರೆ ಶ್ರೇಷ್ಠ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದಕ್ಕಿಂತ ಉತ್ತಮವಾದದ್ದು ಪರೋ ಅಂತ. ಪರೋ ಅಂದರೆ ಪರಕ್ಕಿಂತ ಉತ್ತಮ ಅಂತ ಅರ್ಥ. ಅದು ಹೇಗೆ ಅರ್ಥ ಬರ್ತದಂದ್ರೆ, ಪರ ಪ್ಲಸ್ ಉ, ಇದು ಗೋವಿಂದಾಚಾರ್ಯ ಹೇಳಿದ್ದು. ಪರ ಅಂದರೆ ಶ್ರೇಷ್ಠ, ಪರಾತ್ ಉತ್ಕೃಷ್ಟ, ಪರೋ ಉ ಅನ್ನೋದು ಉತ್ಕೃಷ್ಟ ಅನ್ನೋ ಅರ್ಥವನ್ನು ಹೇಳ್ತದೆ. ಅನೇಕ ಕಡೆ, ಎಲ್ಲ ಕಡೆ ಹೀಗೆ ಬಂದಿದೆ. ಆನಂದತ್ವಾದ ನಾಮಾಸು ಉತ್ಕೃಷ್ಟತ್ವಾದ ಉನಾಮಕಃ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಮತ್ತು ಓಂ ಅನ್ನುವಲ್ಲೂ ಕೂಡ ಅ ಉ ಮ ಅಂತೇನಿದೆ. ಈ ಉತ್ಕೃಷ್ಟ ಉಚ್ಚ ಅಂತ ಅನ್ನೋದನ್ನೇ ಅಲ್ಲೂ ತಿಳಿಸ್ತಾರೆ. ಹೀಗೆ ಉತ್ಕೃಷ್ಟ ಅಂತ ಪೂರ್ಣ ಶಬ್ದವೇ ಹೇಳಬೇಕಂತೇನಿಲ್ಲ. ಅದರಲ್ಲಿ ಉ ಅನ್ನೋದನ್ನು ತಗೊಂಡ್ರು ಅದು ಶ್ರೇಷ್ಠ ಅನ್ನೋದನ್ನು ಹೇಳ್ತದೆ. ಹಾಗಾಗಿ ಪರಸ್ಮಾತ್ ಉಹು ಪರೋ ಅಂತ ಹೀಗೆ ಶಬ್ದ ಆಗ್ತದೆ. ಹೀಗೆ ಪರ ಅಂದರೆ ಶ್ರೇಷ್ಠ, ಪರೋ ಅಂದರೆ ಅದಕ್ಕಿಂತ ಶ್ರೇಷ್ಠ, ಪರೋವರ್ ಅಂದರೆ ಅದಕ್ಕಿಂತಲೂ ಮುಂದಿಂದು, ಪಾರೋವರಿಯಕ ಅಂದರೆ ಮತ್ತೂ ಮುಂದಿಂದು. ಇತಿ ಸ್ಮೃತಿ ಅಂತಿದೆ. ಸ್ಮೃತಿ ಅಂತಿರುವುದನ್ನು ಸ್ಮೃತೇಹೆ ಅಂತ ಆಗಬೇಕು ಅಂತ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಸತ್ಯನಾಥ ಸ್ವಾಮಿಗಳು ಹೇಳ್ತಾರೆ. ಇತಿ ಸ್ಮೃತಿ ಅಂತಿದ್ರೆ ತಪ್ಪೇನಲ್ಲ. ಇತಿ ಹೀಗೆ ಸ್ಮೃತಿಯೂ ಇದೆ ಅಂತ ಅರ್ಥ ಆಗ್ತದೆ. ಇತಿ ಸ್ಮೃತೇಹೆ ಅಂದರೆ ಹೀಗೆ ಸ್ಮೃತಿ ವಾಕ್ಯ ಇರುವುದರಿಂದ, ಪುರಾಣ ವಾಕ್ಯ ಇರುವುದರಿಂದ ಅಂತ ಅರ್ಥ ಆಗ್ತದೆ. ಅವರು ಅದನ್ನು ಆ ಥರ ಬರೀತಾರೆ. ನಿಮ್ಮ ಪುಸ್ತಕದಲ್ಲಿ ಆ ಥರ ಗುರ್ತು ಮಾಡ್ಕೊಂಡಿರೋದು ಒಳ್ಳೆಯದು. ಅವರೇ ಸತ್ಯನಾಥ ಸ್ವಾಮಿಗಳು ಹೇಳಿದಂತೆ ಹಾಗೇ ಪಾಠ ಇರಬೇಕಂತ ಏನಿಲ್ಲ, ಗೊತ್ತಿಲ್ಲ ಅಂತಷ್ಟೇ. ಅದು ಉದ್ಗೀತ ಅಂತಿದೆ. ಅದರ ಅರ್ಥ ಈಗಾಗಲೇ ನೋಡಿದ್ದೀವಿ. ಉಚ್ಚತ್ವೇನ ಗೀತ ಅಂತ ಅರ್ಥ. ಅದಕ್ಕೆ ಉಚ್ಚ ಎಂಬುದಾಗಿ ಗೀತ ಅಂತ ಅರ್ಥ. ಅದಕ್ಕೆ ಉಚ್ಚತ್ವಾತ್ ಗೀಯಮಾನತ್ವಾತ್ ಸ್ಥಾನಾದ್ ಉದ್ಗೀತ ಉಚ್ಯತೆ. ಉದ್ಗೀತ ಅಂತಿದೆಯಲ್ಲ, ಅದಕ್ಕೆ ಛಾಂದೋಗ್ಯ ಭಾಷ್ಯದಲ್ಲಿ ಹೀಗೆ ಅರ್ಥ ಹೇಳಿದ್ದಾರೆ. ಉದ್ಗೀತ ಇದು ಒಟ್ಟಾರೆ ಉದ್ಗೀತ ಅಂತಂದ್ರೆ ಉಚ್ಚತ್ವೇನ ಗೀತ ಅಂತ ಇಷ್ಟೇ ಅರ್ಥ. ಇದು ಒಂದರ್ಥ. ಇನ್ನೊಂದು ಉದ್ಗೀತ ಅನ್ನೋಲ್ಲಿ ಉತ್ ಅಂತ ಒಂದು ಅರ್ಥ, ಗೀತ ಅಂತ ಉತ್ ಗೀತ, ಈ ಮೂರಕ್ಕೆ ಪ್ರತ್ಯೇಕ ಅರ್ಥ ಛಾಂದೋಗ್ಯ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಉಚ್ಚ ಅಂದ್ರೆ ಉಚ್ಚ ಅಂತಾನೆ ಅರ್ಥ, ಅದು ಗೊತ್ತಾಗ್ತದೆ ನಮಗೆ. ಉತ್ ಅಂದ್ರೆ ಉಚ್ಚ ಅಂತ ಅರ್ಥ. ಗೀ ಅಂದ್ರೆ ಗೀಯಮಾನ ಅಂತ ಅದರ ಅರ್ಥ. ಮತ್ತೆ ಸ್ಥಾನ ಉದ್ಗೀತ ಉಚ್ಯತೆ. ಸ್ಥಾನ ಸರ್ವೋತ್ಕೃಷ್ಟವಾದ ಸ್ಥಾನ ಇದ್ದವನು. ಮೊದಲು ಗುಣೋಚ್ಚ, ಉಚ್ಚ ಅಂದ್ರೆ ಗುಣೋಚ್ಚ ಅಂತ ಇಟ್ಕೊಳ್ರಿ. ಯಾಕೆಂದ್ರೆ ಉಚ್ಚ ಮತ್ತು ಸ್ಥಾನ ಇದೆರಡು ಒಂದೇ ಅರ್ಥವನ್ನು ಹೇಳ್ತದೆ ಅಂತ ಏನಾದ್ರು ಸಂಶಯ ಬಂದ್ರೆ, ಉತು ಅಂದ್ರೆ ಉಚ್ಚ ಗುಣೋಚ್ಚ, ಗೀ ಅಂದ್ರೆ ಗೀಯಮಾನನಾದವನು, ಥ ಅಂದ್ರೆ ಸರ್ವೋತ್ತಮ ಸರ್ವ ಉತ್ಕೃಷ್ಟವಾದ ಸ್ಥಾನ ಇದ್ದವನು ಅಂತ ಹೀಗ ಅರ್ಥನೂ ಕೂಡ ಅಲ್ಲಿ ತಿಳ್ಕೋಬಹುದು. ಯಾಕೆ ಈ ಸರ್ವೋತ್ತಮತ್ವ ಮತ್ತು ಅನಂತತ್ವ ಇವೆಲ್ಲವೂ ಕೂಡ ವಿಷ್ಣುವಿನ ಲಿಂಗ ಯಾಕೆ ಅಂತ ಮುಂದೆ ಪ್ರಶ್ನೆ ಇದೆ. ಅದನ್ನೀಗ ನೋಡಿದ್ದೀವಿ. ಅದಕ್ಕಾಗಿ ವಿಷ್ಣುವರ್ನುಕಂ ಅಂತ ಋಗ್ವೇದದಲ್ಲಿ ಬರುವ ಮಾತನ್ನ ಹೇಳಿದ್ದಾರೆ. ಇದಕ್ಕೂ ಅರ್ಥವನ್ನು ಈಗ ನೋಡಿದ್ದೇವೆ. ವಿಷ್ಣೋ ವೀರ್ಯಾಣಿ ಕೋನು ಪ್ರವಕ್ತಿ, ವಿಷ್ಣುವಿನ ವೀರ್ಯವನ್ನು ಯಾರು ಹೇಳಲಿಕ್ಕೆ ಸಾಧ್ಯ? ಯೋಪಿ ಪಾರ್ಥಿವ ಪರಮಾಣು ಗಣಯತಿ ಇತಿ. ಯಾರಿಗಾದರೂ ಪಾರ್ಥಿವ ಪರಮಾಣುಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇದೆಯಾ? ಒಂದು ವೇಳೆ ಎಣಿಸಿದ್ರೂ ಕೂಡ ಅಂಥವನಿಗೂ ಭಗವಂತನ ವೀರ್ಯಗಳ ಮಹಿಮೆಯನ್ನು ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಇತಿ ತಸ್ಯ ಅನಂತತ್ವ ಮುಚ್ಚತೆ. ಹೀಗೆ ಅವನಿಗೆ, ಆ ವಿಷ್ಣುವಿಗೆ ಅನಂತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಗೀತ ಅನ್ನೋದು ಗೈ ಶಬ್ದ ಧಾತುವಿನ ಕಪ್ರತ್ಯ ಅಂತ ಶಬ್ದ. ಅವನನ್ನು ಉದ್ಗೀತ ಅಂತ ಹೇಳಬೇಕು. ಅದು ಉದ್ಗೀತ ಹೇಗಾಯಿತು ಅಂತ ಪ್ರಶ್ನೆ ಬಂದರೆ, ಅದು ತಕಾರವೇ ಮಹಾಪ್ರಾಣವಾಗಿ ಪರಿಣಮಿಸಿದೆ, ಅವನ ಮಹತ್ವವನ್ನು ಹೇಳ್ತದೆ ಅಂತ ಅದರ ಅರ್ಥ.
ಯಾರು ಉದ್ಗೀತನೋ, ಉದ್ಗೀತ ಅನ್ನೋ ಶಬ್ದಕ್ಕೆ ಏನರ್ಥವೋ ಉದ್ಗೀತ ಅನ್ನೋ ಶಬ್ದಕ್ಕೂ ಅದೇ ಅರ್ಥ ಅಂತ ಆ ವಾಕ್ಯದ ಅರ್ಥ. ಈ ಉದ್ಗೀತ ಅನ್ನೋ ಶಬ್ದದ ಹೆಚ್ಚಿನ ವಿವರಣೆಯನ್ನು ಮುಂದೆ ಭಾಷೆ ದೀಪಿಕಾದಲ್ಲಿ ಹೇಳ್ತಾರೆ, ನಾವು ಅಲ್ಲಿ ಅದನ್ನ ಗಮನಿಸ್ತೇವೆ. ಕನ್ನಡದಲ್ಲಿ ನಮಗೆ ಹೇಳುವುದು ಬೇರೆ, ಗಾನ ಮಾಡುವುದು ಬೇರೆ ಅಂತ ಹೀಗಾಗ್ತದೆ. ಆದರೆ ಸಂಸ್ಕೃತದಲ್ಲಿ ಗೀತ ಅಂದ್ರೆ ಗೈ ಶಬ್ದ ಅಂತಾನೆ ಧಾತು ಮೂಲತಃ. ಆ ಗೈ ಶಬ್ದ ಅಂತ ಇರೋದ್ರಿಂದ ನೀವು ಸಾಮಗಾನದ ಮೂಲಕ ಹೇಳಲ್ಪಟ್ಟವನಂತನೂ ಆಗಬಹುದು, ಹಾಗೆ ಯಾವುದೇ ಉಳಿದ ಮಂತ್ರಗಳಿಂದ ಹೇಳಲ್ಪಟ್ಟವನಂತನೂ ಆಗಬಹುದು. ಅದೆಲ್ಲರ ಅರ್ಥನೂ ಕೂಡ ಅದಕ್ಕೆ ಬರಬಹುದು. ಥ ಅನ್ನೋದು ಸ್ಥಾನ ಅನ್ನೋದನ್ನು ಹೇಗೆ ಹೇಳ್ತದೆ ಅಂದ್ರೆ, ಸ್ಥಾನ ಅನ್ನುವಲ್ಲಿ ಸ ಥ ನ ಇವು 3 ಅಕ್ಷರಗಳಿವೆ. ಆದರೆ ಅಲ್ಲಿ ಥ ಅಂತ ಅನ್ನೋದು ಕೂಡ ಸ್ಥಾನ ಅನ್ನೋ ಅರ್ಥವನ್ನು ಹೇಳ್ತದೆ. ಹೇಗೆ? ಇದು ಈ ಸೂತ್ರ ಭಾಷೆದ ಆರಂಭದಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಒಂದು ಸೂತ್ರ ಪ್ರಾರಂಭ ಆದ್ಮೇಲೆ ಗರುಡ ಪುರಾಣದ ಮಾತನ್ನು ಉದ್ಧರಿಸಿದ್ದಾರೆ ಆಚಾರ್ಯರು. ಅಥಾತ ಶಬ್ದ ಪೂರ್ವಾಣಿ ಸೂತ್ರಾಣಿ ನಿಖಿಲಾನ್ಯಪಿ ಅಂತ. ಅಲ್ಲೊಂದು 8-10 ಶ್ಲೋಕಗಳಿವೆ. ಅದರಲ್ಲಿ ಕೊನೆಯ ಶ್ಲೋಕದಿಂದ ಹಿಂದಿನ ಶ್ಲೋಕ ಅಥ ಇದೆಲ್ಲವೂ ಕೂಡ ಹೇಗೆ ಹೇಳ್ತದೆ ಭಗವಂತನನ್ನ. ಮತ್ತೆ ಅಥ ಶಬ್ದ, ಅತಃ ಅನ್ನೋ ಶಬ್ದ ಅಂತೆಲ್ಲ ಇದೆ. ಓಂಕಾರಶ್ಚ ಅಥ ಶಬ್ದಶ್ಚ. ಈಗ ಅಥಾತಃ ಶಬ್ದ ಪೂರ್ವಾಣಿ. ನಮಗೆ ಎಲ್ಲಾ ಸೂತ್ರದ ಆರಂಭದಲ್ಲೂ ಕೂಡ ಇರುವುದು ಒಂದು ಅಥ ಅನ್ನೋ ಶಬ್ದ, ಮತ್ತೊಂದು ಅತಃ ಅಂತ ಶಬ್ದ. ಅದರಲ್ಲಿ ಅತಃ ಅಂದ್ರೆ ಭಗವಂತನ ಅನುಗ್ರಹ ಅಂತ ಅರ್ಥ. ಅದನ್ನ ಅಕಾರ ಸರ್ವವಾಗಾತ್ಮ ಅಂತ ಅಲ್ಲಿ ಹೇಳಿದ್ದಾರೆ ಗರುಡ ಪುರಾಣದಲ್ಲಿ 95ನೇ ಪುಟದಲ್ಲಿ ಅದಿದೆ. ಅಕಾರ ಅಂತ ಅನ್ನೋದು ಸರ್ವ ವಾಕ್ಯಗಳಿಂದಲೂ ಪ್ರತಿಪಾದ್ಯನಾದ ಭಗವಂತನ ಹೇಳ್ತದೆ ಅಂತ. ಪರಬ್ರಹ್ಮ ವಿಧಾಯಕ. ಮುಂದೆ ಅಥ ಅಂತ ಅನ್ನೋದೇನಿದೆಯಲ್ಲ, ಅಥ ಅಂತ ಅನ್ನೋಲ್ಲಿ ಥ ಇದೆ ಮತ್ತು ಅತಃ ಅಂತ ಅನ್ನೋಲ್ಲಿ ತ ಇದೆ. ಅದಕ್ಕೆರಡಕ್ಕೂ ಏನರ್ಥ ಅಂದ್ರೆ, ತಥೌ ಪ್ರಾಣಾತ್ಮಕವು ಪ್ರೋಕ್ತವು ವ್ಯಾಪ್ತಿ ಸ್ಥಿತ್ಯ ವಿಧಾಯಕವು. ಇದಕ್ಕೆ ಪ್ರಾಣದೇವನೇ ಅಭಿಮಾನಿ, ಅದೆಲ್ಲೋ ಬಂದಿದೆ ಮುಂದೆ, ಆಯ್ತಾ. ವ್ಯಾಪ್ತಿ ಮತ್ತು ಸ್ಥಿತಿಯನ್ನು ಹೇಳ್ತವೆ. ತ ಅನ್ನೋದು ವ್ಯಾಪ್ತಿಯನ್ನು ಹೇಳ್ತದೆ, ಥ ಅನ್ನೋದು ಸ್ಥಿತಿಯನ್ನು ಹೇಳ್ತದೆ ಅಂತ ಬಂದಿದೆ ನೋಡಿ. ಆದ್ರಿಂದ ಇಲ್ಲಿಯೂ ಕೂಡ ಥ ಅಂದ್ರೆ ಸ್ಥಿತಿ ಅಂತ ಅರ್ಥ ನಾನು ನೆನಪು ಮಾಡ್ಕೊಂಡು ಹೇಳಿದ್ದೆ. ತನು ವಿಸ್ತಾರೆ ಅನ್ನೋ ಧಾತುವಿನಿಂದ, ಅಲ್ಪ ಪ್ರಾಣದ ಧಾತುವಿನಿಂದ ಅದು ತ ಅನ್ನೋದು ವ್ಯಾಪ್ತಿಯನ್ನು ಹೇಳ್ತದೆ. ಮತ್ತೆ ಮಹಾಪ್ರಾಣದ ಥ ಏನಿದೆ ಅದು ಸ್ಥಾನ ಅಂದ್ರೆ ಷ್ಠಾಗತಿ ನಿವೃತ್ತವನ್ನು ಧಾತುವಿನಲ್ಲಿ ಸ್ಥಾ ಇರೋದರಿಂದ ಅದು ಸ್ಥಿತಿಯನ್ನು ಹೇಳ್ತದೆ, ಒಂದು ಸರ್ವೋಚ್ಚವಾದ ಸ್ಥಿತಿಯನ್ನ. ಮತ್ತೆ ಇನ್ನೊಂದು ನಾನೀಗ ನೆನಪು ಮಾಡ್ಕೊಳ್ಳೋದು ಏನಂದ್ರೆ, ಏಕಪ್ರಕಾರವಾದ ಸ್ಥಿತಿಯನ್ನ. ಎಲ್ಲರಿಗಿಂತಲೂ ಉಚ್ಚ ಸ್ಥಾನದಲ್ಲಿದ್ದಾನೆ. ಉಚ್ಚ ಅಂದ್ರೆ ಗುಣೋಚ್ಚ ಅಂತ ಅರ್ಥ. ಸ್ಥಾನ ಅಂದ್ರೆ ಸರ್ವೋತ್ತಮ ಸ್ಥಾನದಲ್ಲಿದ್ದಾನೆ ಅಂತ ಒಂದು ಅರ್ಥ ಹೇಳಿದೆ. ಸರ್ವೋತ್ತಮ ಸ್ಥಾನದಲ್ಲಿ ಮಾತ್ರ ಇರುವುದಲ್ಲ, ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಏಕಪ್ರಕಾರನಾಗಿದ್ದಾನೆ. ಅದು ಒಂದು ಅರ್ಥವನ್ನು ಕೂಡ ನಾವು ಇಲ್ಲಿ ಹೇಳಬಹುದು. ಉಚ್ಚತ್ವೇನ ಗೀತ ಉದ್ಗೀತ ಸಯೇವ ಉದ್ಗೀತ ಅಂತ ಈ ಮೊದಲನೇ ಅರ್ಥ ಏನಿದೆಯಲ್ಲ, ಅಲ್ಲಿ ಗೀತ ಇದ್ದದ್ದು ಗೀತ ಹೇಗಾಯಿತು, ಹೀಗೊಂದು ನಾನು ಸುಮ್ಮನೆ ಊಹೆ ಮಾಡ್ತೇನೆ ಅಷ್ಟೇ. ಅದು ಇವೆಲ್ಲ ಅರ್ಥಗಳನ್ನು ಒಳಗೊಂಡಿದ್ದೆ, ಅದೇನು ಪ್ರತ್ಯೇಕ ಅರ್ಥ ಏನಲ್ಲ. ಗೀತ ಅಂದ್ರೆ ಹೇಳಲ್ಪಟ್ಟು ಇರುವವನು ಅಂತ ಅದು ಒಟ್ಟಿಗೆ ತಗೋಬೇಕು. ಗೀತ ಅಂದ್ರೆ ಹೇಳಲ್ಪಟ್ಟಿರುವವನು ಅಂತ ಅದ್ರ ಅರ್ಥದಲ್ಲಿ ಸೇರ್ಕೊಂಡಿದೆಯಲ್ಲ. ಈಗ ಕೃತ ಅಂದ್ರೆ ಮಾಡಲ್ಪಟ್ಟದ್ದು, ಭುಕ್ತ ಅಂದ್ರೆ ತಿನ್ನಲ್ಪಟ್ಟದ್ದು. ಹಾಗೆ ಗೀತ ಅಂದ್ರೂ ಕೂಡ ಹಾಡಲ್ಪಟ್ಟದ್ದು, ವರ್ಣಿಸಲ್ಪಟ್ಟಿರುವುದು. ಆ ಇರುವುದು ಅಂತಂದ್ರೆ ಅಲ್ಲಿ ಸೇರ್ಕೊಂಡಿದೆ. ಇರುವುದು ಅನ್ನೋದು ಸ್ಥಾನವನ್ನು ಹೇಳ್ತದೆ ಅಂತ ತಿಳ್ಕೋಬಹುದು. ಜೈತೀರ್ಥರಿಗೂ ಅದು ಅಭಿಪ್ರಾಯ ಇದೆ ಅಂತ ತಿಳ್ಕೋಬಹುದು. ಜೈತೀರ್ಥರಿಗೆ, ಆಚಾರ್ಯರಿಗೆ, ಗರುಡ ಪುರಾಣವನ್ನು ಮಾಡಿದ ವೇದವ್ಯಾಸರಿಗೆ ಅದು ಅಭಿಪ್ರಾಯ ಇದೆ ಅಂತ ತಿಳ್ಕೋಬಹುದು ಅಷ್ಟೇ. ಗೀತ ಅಂದ್ರೆ ಹೇಳಲ್ಪಟ್ಟು ಮಾತ್ರ ಅಲ್ಲ, ಹೇಳಲ್ಪಟ್ಟಿರುವುದು ಅಂತ ಅರ್ಥ. ಇರುವುದು ಅಂದ್ರೆ ಸ್ಥಾನ. ಕೋಶದ ಪ್ರಕಾರ ಉತ ಎಂಬ ಉಪಸರ್ಗ, ಗಿ ಎಂಬ ಧಾತು, ಅದಕ್ಕೆ ಥಕ ಪ್ರತ್ಯಯ ಅಂತ ಹೇಳ್ತಾರೆ. ಸರಿ, ಅದು ಹೇಗೆ ನಿಷ್ಪನ್ನ ಆಯಿತು ಶಬ್ದ ಅಂತ ಅನ್ನೋದಕ್ಕೆ ಅದಕ್ಕೊಂದು ಸಮಾಧಾನ ಸಿಕ್ತು. ಥಕ್ ಪ್ರತ್ಯಯ ಬಂದಿರೋದ್ರಿಂದ ಕ ಅನ್ನೋದು ಹೋಯಿತು, ಥ ಮಾತ್ರ ಉಳಿತು ಅಂತ. ಆದ್ರೆ ಪ್ರಶ್ನೆ ಏನಂದ್ರೆ, ಈ ಎಲ್ಲಾ ಪಾಣಿನಿ ವ್ಯಾಕರಣದಲ್ಲಿ ಉದ್ದಕ್ಕೂ ಅವ್ರು ಮಾಡಿರೋದು ಇದನ್ನೇ, ಶಬ್ದ ನಿಷ್ಪನ್ನ ಆಗಬೇಕು, ಅದಕ್ಕೊಂದು ಪ್ರತ್ಯಯ. ಆ ಪ್ರತ್ಯಯ ಯಾಕೆ ಬಂತು, ಥಕಾರವೇ ಯಾಕೆ ಬರಬೇಕು, ಅದಕ್ಕೆ ಅದ್ರ ಬಗ್ಗೆ ಅವ್ರು ಹೆಚ್ಚು ಆಲೋಚನೆ ಮಾಡೋದಿಲ್ಲ. ಕರ್ಮಠ ಅಂತ ಒಂದು ಶಬ್ದ ನಿಷ್ಪನ್ನ ಆಗಬೇಕು, ಅಠಚ್ ಅಂತ ಪ್ರತ್ಯಯ ಬಂತು. ಯಾಕಂದ್ರೆ ಕರ್ಮಠ ಶಬ್ದ ನಿಷ್ಪನ್ನ ಆಗಬೇಕಾಗಿದೆ, ಕರ್ಮದಲ್ಲಿ ಬಹಳ ಆಸಕ್ತಿ ಇದ್ದವನು ಅಂತ.
ಅದ ಅಠಚಂದ್ ಪ್ರತ್ಯಯ ಹೇಳಿ ಆ ಶಬ್ದವನ್ನು ನಿಷ್ಪನ್ನ ಮಾಡ್ತಾರೆ. ಯಾಕೆ ಹಾಗೆ? ಇದು ನಾನು ಹಿಂದೆ ಹೇಳಿದ್ದೀನಿ ನಿಮಗೆ. ರಾತ್ರಿ ಅಂತ ಶಬ್ದ ಇದೆ. ರಾತ್ರಿ ಅನ್ನೋ ಶಬ್ದ ಈಗಿನ ವ್ಯಾಕರಣದಲ್ಲಿ ರಾ ದಾನೆ ಅಂತ ಧಾತು, ಕೊಡುವವನು ಅಂತ ಅರ್ಥ. ಏನ್ ಕೊಡುವುದು? ಸುಖ ಕೊಡುವುದು. ರಾತ್ರಿ ನಮಗೆ ಸುಖ ಕೊಡ್ತದೆ, ಕೆಲಸದಿಂದ ವಿರಾಮ ಕೊಡ್ತದೆ. ಅಲ್ಲಿ ತ್ರಿಪ್ ಅಂತ ಪ್ರತ್ಯಯ. ಈಗಿನ ವ್ಯಾಕರಣದಲ್ಲಿ ತ್ರಿಪ್ ಅಂತ ಪ್ರತ್ಯಯ, ಪ ಹೋಗ್ತದೆ, ತ್ರಿ ಉಳಿತದೆ. ರಾತ್ರಿ ಸುಲಭವಾಗಿ ನಿಷ್ಪನ್ನ ಆಗಿಬಿಡ್ತಾರೆ ಅವರಿಗೆ. ಆದರೆ ಆಚಾರ್ಯ ಹೇಳ್ತಾರೆ, ರತಿ ದತ್ವಾತ್ ಪರೋ ವಿಷ್ಣು ರಾತ್ರಿ ತ್ಯಭಿಯತೆ. ದುರ್ಗಾದೇವಿಯು ಕೂಡ ಹಾಗೆ ಅಂತ ಅಲ್ಲಿ ಮುಂದೆ ಬಂದಿದೆ, ಇತರೆ ಭಾಷೆಯಲ್ಲಿ ಬಂದಿದೆ. ರಾ ಅಂದ್ರೆ ಕೊಡುವುದು ಅಂತ ಈಗಿನ ವ್ಯಾಕರಣದಲ್ಲಿ ಇಟ್ಕೊಂಡ್ರೆ ಆಚಾರ್ಯ ಹೇಳ್ತಾರೆ ರಾತ್ರಿ ಅನ್ನೋಲ್ಲಿ ರಾತಿ ಅಂದ್ರೆ ರತಿ ಅಂತ ಅರ್ಥ, ಸುಖ ಅಂತ ಅರ್ಥ. ಅದನ್ನ ಮತ್ತೆ ರ ಅಂದ್ರೆ ಕೊಡುವವನು ಅಂತ ಅರ್ಥ. ಅದರಿಂದ ತ್ರಿಪನ್ನೋ ಪ್ರತ್ಯಯವನ್ನು ಅವರು ಆಧರಿಸಿಲ್ಲ. ತ್ರಿಪನ್ನೋ ಪ್ರತ್ಯಯ ವ್ಯರ್ಥವಾಗಿ ಬರಬಾರದು. ಸುಖವನ್ನು ಕೊಡುವವನು. ಈಗ ಪಾಣಿನಿಯ ವ್ಯಾಕರಣದ ಪ್ರಕಾರ ಆದ್ರೆ ಕೊಡುವವನು ಅಂತ ಅಷ್ಟೇ ಅರ್ಥ. ಏನ್ ಕೊಡುವವನು ಅಂತ ನಾವು ತಿಳ್ಕೋಬೇಕು. ಆದರೆ ಶಬ್ದ ಸುಲಭವಾಗಿ ಹೇಳಿದೆ. ಪ್ರಾಯ ಇವೆಲ್ಲ ಮಹಾವ್ಯಾಕರಣದಿಂದ ಪ್ರಭಾವಿತವಾದ ನಿಷ್ಪತ್ತಿಗಳು, ಪುರಾಣವೇ ಹೇಳಿರುವಂಥ ನಿಷ್ಪತ್ತಿ. ಅದರಲ್ಲೇ ಈಗ ನಾವು ಅದನ್ನು ಗಮನಿಸಿದ್ರೆ ರತಿ ಅಂದ್ರೆ ರಾತಿ ಅಂದ್ರೂ ಒಂದೇ ಅರ್ಥ, ರ ಇದ್ದು ಆ ಆಗಿದೆ ಅಷ್ಟೇ. ಅದನ್ನ ಮತ್ತೆ ಇನ್ನೊಂದು ರಾ ದಾನೆ ಧಾತು ಅದರ ಮುಂದೆ, ಅದರಿಂದ ರಾತ್ರಿ ಅಂತ ಹೀಗಾಗ್ತದೆ. ಈ ಥರದ ಅನೇಕ ನಿಷ್ಪತ್ತಿಗಳನ್ನ ಆಚಾರ್ಯರು ಸರ್ವಮೂಲದ ಉದ್ದಕ್ಕೂ ತೋರಿಸ್ತಾ ಹೋಗಿದ್ದಾರೆ. ಅದನ್ನ ಆ ಥರ ವಿಚಾರ ಮಾಡುವುದಾದ್ರೆ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಹೇಳಬೇಕಾಗ್ತದೆ, ಶಬ್ದಕ್ಕೂ ಮತ್ತು ಅಕ್ಷರಕ್ಕೂ ಕೂಡ. ಈಗ ನಾವು ಇರುವುದು ಅಂದ್ರೆ ನಾನು ಇದ್ದೇನೆ ಅಂತಂದ್ರೆ ಮನೆಯಲ್ಲಿದ್ದೇನೆ ಅಂತ ಅರ್ಥ, ಮನೆಯಿಂದ ಹೊರಗಡೆ ಇಲ್ಲ ಅಂತ ಅರ್ಥ. ಮತ್ತೆ ನಾನು ಇದ್ದೇನೆ ಅಂದ್ರೆ ಮನುಷ್ಯನಾಗಿದ್ದೇನೆ ಅಂತ ಅರ್ಥ, ಮನುಷ್ಯ ರೂಪದಿಂದ ಇದ್ದೇನೆ, ಬೇರೆ ರೂಪದಿಂದ ಇಲ್ಲ. ಆದ್ರೆ ಭಗವಂತ ಇದ್ದಾನೆ ಅಂದ್ರೆ ಎಲ್ಲಾ ಕಾಲದಲ್ಲೂ ಇದ್ದಾನೆ, ಎಲ್ಲಾ ದೇಶದಲ್ಲೂ ಇದ್ದಾನೆ, ಏಕಪ್ರಕಾರನಾಗಿದ್ದಾನೆ. ಇವೆಲ್ಲವೂ ಅವನಿಗೆ ಅಪ್ಲೈ ಆಗ್ತದಾದ್ರಿಂದ ಆ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ. ಗೈ ಶಬ್ದ ಅಂತ ಧಾತು ನಾನು ಹೇಳಿದೆ. ಗೈ ಶಬ್ದ ಅಂದ್ರೆ ಮೂಲತಃ ಹಾಡುವುದು ಅಂತಾನೆ ಆಗಬೇಕಾಗಿಲ್ಲ, ಹೇಳುವುದು ಅಂತನೂ ಆಗಬಹುದು. ಹಾಡುವುದು ಅಂತ ಅರ್ಥ ತಪ್ಪೇನಲ್ಲ. ನನಗೆ ಭಾಗವತದ ಶ್ಲೋಕವನ್ನು ನೆನಪಿಗೆ ಬರ್ತದೆ. ನಹ್ಯೇಕಸ್ಮಾತ್ ಗುರೋಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕರಂ ಬ್ರಹ್ಮೈತದ್ ಅದ್ವಿತೀಯಂ ಹಿ ಗೀಯತೆ ಪರಮರ್ಷಿವಿಹಿ ಅಂತ. ಒಬ್ಬನೇ ಗುರುವಿನಿಂದ ಸ್ಥಿರವಾದಂತಹ ಮತ್ತು ವಿಪುಲವಾದ ಜ್ಞಾನ ನಮಗೆ ಸಿಗೋದಿಲ್ಲ. ಅನೇಕ ಗುರುಗಳನ್ನು ಆಧರಿಸಬೇಕು. ಯಾಕೆಂದ್ರೆ ಈ ಅದ್ವಿತೀಯವಾದ ಬ್ರಹ್ಮವು ಗೀಯತೆ ಪರಮರ್ಷಿ, ಬ್ರಹ್ಮೇತದ್ ಅದ್ವಿತೀಯಂ ಹಿ ಗೀಯತೆ ಬಹುದರ್ಶಿವಿ, ಪರಮರ್ಷಿವಿ ಅಲ್ಲ. ಈ ಅದ್ವಿತೀಯವಾದ ಬ್ರಹ್ಮವು ಋಷಿಗಳಿಂದ, ಜ್ಞಾನಿಗಳಿಂದ ಬಹುಧಃ ಅನೇಕ ರೀತಿಯಾಗಿ ಗೀಯತೆ ವರ್ಣಿಸಲ್ಪಡ್ತದೆ ಅಂತ ಅರ್ಥ. ಎಲ್ಲರೂ ಕೂಡ ಅಲ್ಲಿ ಹಾಡ್ತಾರೆ ಅಂತೇನು ಅರ್ಥ ಅಲ್ಲ. ಋಗ್ವೇದದ ಪ್ರಕಾರ ಕೆಲವರು ಹೇಳ್ತಾರೆ, ಸಾಮವೇದದ ಪ್ರಕಾರ ಕೆಲವರು ಹೇಳ್ತಾರೆ, ಕನ್ನಡದ ಸಂಕೀರ್ತನಗಳ ಮೂಲಕ, ಕನ್ನಡದ ಪದ್ಯಗಳ ಮೂಲಕ ಅವರು ಹೇಳ್ಬೋದು. ಅಂತೂ ವರ್ಣಿಸಲ್ಪಡುವುದು ಅಂತ ಆ ಅರ್ಥದಲ್ಲಿ ಭಾಗವತದಲ್ಲಿ ಬಂದಿದೆ. ಋಗ್ವೇದ ಮತ್ತು ಸಾಮವೇದ ಎರಡೂ ಕೂಡ ಛಂದೋಬದ್ಧವಾಗೇ ಇರ್ತದೆ. ಋಗ್ವೇದಕ್ಕೂ ಕೂಡ ಛಂದಸ್ಸಿದೆ, ಸಾಮವೇದಕ್ಕಂತೂ ಸ್ವರನೇ ಇರ್ತದೆ. ಆದ್ರಿಂದ ಅವೆರಡರ ಮೂಲಕ ಹಾಡಲ್ಪಡ್ತಾನೆ ಅಂತ ಆಗ್ಬೋದು. ಆದರೆ ಯಜುರ್ವೇದದ ಪ್ರಕಾರ, ಯಜುರ್ವೇದ ಗದ್ಯಾತ್ಮಕವಾದದ್ದು, ಆದ್ರಿಂದ ಅದರ ಪ್ರಕಾರ ಹೇಳಲ್ಪಡ್ತಾನೆ ಅಂತ ಅರ್ಥ. ಇತಿ ತಸ್ಯ ಅನಂತತ್ವ ಮುಚ್ಯತೆ. ಈ ಒಂದು ವೇದವಾಕ್ಯದ ಮೂಲಕ ಅವನಿಗೆ ಅನಂತತ್ವ ಅಂತ ಅನ್ನೋದು ಪ್ರತಿಪಾದಿತವಾಗಿದೆ ಅಂತ ಅರ್ಥ. ಈ ವಿಷ್ಣುವರ್ಣ ವೀರ್ಯ ಗಣನಾಮಂತ್ರ ಏನಿದೆ ಅದಕ್ಕೆ ಮುಂದೆ ನಾವು ಅರ್ಥವನ್ನು ಭಾಷ್ಯ ದೀಪಿಕಾದಲ್ಲಿ ನೋಡೋಣ. ಈಗ ಅಭಿನವ ಚಂದ್ರಿಕಾದಲ್ಲಿ 531ನೇ ಪುಟದಲ್ಲಿ ಅದಕ್ಕೆ ಅರ್ಥ ಬರೆದಿದ್ದಾರೆ. ವಿಷ್ಣುವರ್ನು ಕಂ ವೀರ್ಯಾಣಿ ಪ್ರವೋಚಂ ಅಂತಿದೆಯಲ್ಲ, ಕಂ ಅಂತ ಅನ್ನೋದಕ್ಕೆ ಕ ಅಂತ ಅರ್ಥ, ಕಹ ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಪ್ರವೋಚಂ ಅಂತ ಅನ್ನೋದಕ್ಕೆ ಅರ್ಥ ಪ್ರವಕ್ತಿ ಅಂತ ಅರ್ಥ ಮಾಡ್ಕೋಬೇಕು. ಶ್ರುತಿಯಲ್ಲಿ ಲುಂಗ್ ಲಕಾರದ ಪ್ರಯೋಗ ಇದೆ, ಆದರೆ ಅದನ್ನು ಪ್ರವಕ್ತಿ ಅಂತ ಲಟ್ಲಕಾರದ ಅರ್ಥದಲ್ಲಿ ನಾವು ತಗೊಳ್ಬೇಕು. ಅತ್ರ ಲುಂಗಃ ನ ಭೂತ ಕಾಲಾರ್ಥತ್ವಂ ಕಿಂತು ಸರ್ವಕಾಲಾರ್ಥತ್ವಂ ಇತಿ ದ್ಯೋತನಾಯ. ಲುಂಗ್ಲಕಾರ ಅಂತ ಅನ್ನೋದು ಕೇವಲ ಭೂತಕಾಲದ ಅರ್ಥವನ್ನು ಹೇಳ್ತದೆ ಅಂತ ಯಾರು ತಿಳ್ಕೋಬಾರದು. ಇದು ಸರ್ವಕಾಲಕ್ಕೂ ಸಂಬಂಧಪಟ್ಟ ಅರ್ಥವನ್ನು ಹೇಳ್ತದೆ. ಯಾವ ಕಾಲಕ್ಕೂ ಸತ್ಯವಾದ ವಿಷಯವೇ ಇದೆ. ಯಾರೂ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ ಅಂತ. ಪ್ರವಕ್ತಿ ಅಂತ ಅನ್ನೋದು ಪ್ರವೋಚಂ ಅಂತ ಹೀಗೆ ಏನಾಯ್ತು ಅಂದ್ರೆ ಅದು ತಿಪಃ ಮಿಪ್ ಆದೇಶ. ತಿಪ್ ಅಂತ ಅನ್ನೋದು ಪ್ರಥಮ ಪುರುಷದ ಏಕವಚನದ ರೂಪ, ಅದಕ್ಕೆ ಮಿಪ್ ಉತ್ತಮ ಪುರುಷದಂತೆ ಪ್ರಯೋಗ ಕಾಣಿಸ್ತದೆ. ಅದು ಮಹಾಭಾಷ್ಯದಲ್ಲಿ ತಿಂಗಾಂಚ ತಿಂಗಃ ಭವಂತಿ ಇದೆ ವಕ್ತವ್ಯಂ ಅಂತ ಅದಕ್ಕೊಂದು ಮಹಾಭಾಷ್ಯದ ವ್ಯಾಕರಣ ಮಹಾಭಾಷ್ಯ ಇದೆ. ಅದರ ಸಮ್ಮತಿಯನ್ನು ಕೂಡ ತೋರಿಸಿದ್ದಾರೆ.
ತತಶ್ಚ ಏವಂ ಯೋಜನ, ನಮ್ಗೆ ಬೇಕಾದದ್ದು ಇದು. ಕಂ ಅಂದರೆ ಕಹ, ವಿಷ್ಣೋಹೋ ವೀರ್ಯಾಣಿ, ಅವನ ಸಾಮರ್ಥ್ಯವನ್ನು, ಪ್ರವೋಚಂನು ಅಂದರೆ ಪ್ರವಕ್ತು ಅರ್ಹತಿ ಅಂತ ಹೀಗತ್ತೆ. ನು ಅಂತ ಅನ್ನೋದೊಂದು ಅವ್ಯಯ. ಆ ಅವ್ಯಯಕ್ಕೆ ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ? ನಾವು ಕನ್ನಡದಲ್ಲಿ ಅಂತೀವಿ ತಾನೇ ಅಂತ, ದಕ್ಷಿಣ ಕರ್ನಾಟಕದ ಭಾಷೆಯಲ್ಲಿ ಆ ಥರ ಅದನ್ನ ನೋಡಿ. ಸಂಸ್ಕೃತದಲ್ಲಿ ನಾವು ಇದನ್ನು ಬಳಕೆ ಮಾಡ್ಕೋಬಹುದು, ನು ಅಂತ ಅನ್ನೋದನ್ನು. ವ್ಯವಹಾರದಲ್ಲಿ ನು ಅಂತ ಯಾರು ಬಳಕೆ ಮಾಡಿದರೆ ಕೇಳೋರಿಗೆ ಅರ್ಥ ಆಗೋದು ಕಷ್ಟ, ಆದರೂ ಬಳಕೆ ತಂದರೆ ಸುಲಭವಾಗಿ ಮುಂದುವರಿತದೆ. ಜ್ಞಾನಾಭಾವಾತ್ ನ ಕೋಪಿ, ಯಾರೂ ಕೂಡ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಯಾರಾದರೂ ಒಬ್ರು ಸರ್ವಜ್ಞರಾಗಿದ್ದರೆ ಅವರು ಅದನ್ನು ಹೇಳ್ಬೋದಲ್ಲ. ಸರ್ವಜ್ಞರಾದ ಚತುರ್ಮುಖ ಬ್ರಹ್ಮ ಮೊದಲಾದವರು ಭಗವಂತನ ಮಹಿಮೆಯನ್ನು ಹೇಳದೆ ಹೋದರೆ ಅವ್ರ ಸರ್ವಜ್ಞತ್ವಕ್ಕೆ ಭಂಗ ಬರೋದಿಲ್ವಾ ಅಂತ ಪ್ರಶ್ನೆ. ಅಂದರೆ ಯೋಪಿ ಸರ್ವಜ್ಞ, ಯಾರೊಬ್ರು ಸರ್ವಜ್ಞರಿದ್ದರೆ ಅವರು ಕೂಡ ಪಾರ್ಥಿವಾನಿ ರಜಾಂಸಿ ವಿಮಮೆ ಕಾಕ್ವ ನ ಇತಿ ಗಮ್ಯತೆ. ಕಾಕು ಅಂತಿದೆ ನೋಡಿ. ಕಾಕು ಅನ್ನೋ ಶಬ್ದದ ತೃತೀಯ ವಿಭಕ್ತಿ ಏಕವಚನದ್ದು. ಕಾಕು ಅಂದರೆ ಒಂದು ಧ್ವನಿ, ವ್ಯಂಗ್ಯ. ಸರ್ವಜ್ಞರಾದವರಿಗೂ ಕೂಡ ಅದನ್ನು ಪೂರ್ಣವಾಗಿ ಎಣಿಸ್ಲಿಕ್ಕೆ ಸಾಧ್ಯವಾ ಅಂತ ಒಂದು ಧ್ವನಿ ಇದೆ. ಅಯಂ ಭಾವ ವಿಜ್ಞಾತಸ್ಯ ಅಜ್ಞತ್ವಮೇವ ಸರ್ವಜ್ಞತ್ವ ವಿರೋಧಿ. ವಿಜ್ಞಾತ ಅಲ್ಲ, ವಿದ್ಯಮಾನಸ್ಯ. ಯಾವುದು ಇದೆಯೋ ಇದ್ದದ್ದನ್ನು ತಿಳಿದೇ ಹೋದರೆ ಅವನನ್ನು ಸರ್ವಜ್ಞ ಅಲ್ಲ ಅಂತ, ಅವನ ಸರ್ವಜ್ಞತ್ವಕ್ಕೆ ಭಂಗ ಬರ್ತದೆ. ಅಂಥವ್ನು ಹೇಗೆ ಸರ್ವಜ್ಞ ಅಂತ ಹೇಳೋದು ಪ್ರಶ್ನೆ ಬರ್ತದೆ. ನತು ಅವಿದ್ಯಮಾನ ಅಜ್ಞತ್ವ, ಇಲ್ಲದೇ ಇದನ್ನು ತಿಳಿಯುವುದಾದರೆ, ತಿಳಿಯದೇ ಹೋದರೆ ಅದೊಂದು ಸರ್ವಜ್ಞಕ್ಕೇನು ಭಂಗವಿಲ್ಲ. ಏವಂಚ ಪಾರ್ಥಿವ ಪರಮಾಣುವಿನ ಅನಂತೇನ ಸಂಖ್ಯಾ ಪರಿಚ್ಛೇದ ಅಭಾವಾತ್. ಪಾರ್ಥಿವ ಪರಮಾಣುಗಳೇ ಅನಂತ ಆದ್ದರಿಂದ ಸಂಖ್ಯಾದ ಒಂದು ಮಿತಿಯೇ, ಪರಿಚ್ಛೇದ ಅಂದರೆ ಮಿತಿ, ಅದಿಲ್ಲ. ಆದ್ದರಿಂದ ತದಜ್ಞತ್ವ ಯಥಾನ ದೋಷಾಯ. ಪಾರ್ಥಿವ ಪರಮಾಣುಗಳನ್ನು ತಿಳಿಯದೇ ಹೋದರೆ ಅದು ಹೇಗೆ ದೋಷ ಅಲ್ಲವೋ, ಏವಂ ಈಶ್ವರ ಗುಣಾನ ತಥೋಪಿ ಅನಂತತ್ವಾತ್. ಅನಂತತ್ವದಲ್ಲೇ ಮತ್ತೆ ತಾರತಮ್ಯ. ಪಾರ್ಥಿವ ಪರಮಾಣುವಿನ ಅನಂತ್ಯಕ್ಕಿಂತ ಭಗವಂತನ ಗುಣಗಳ ಅನಂತ್ಯ ಅನ್ನೋದು ದೊಡ್ಡದು. ಆದ್ದರಿಂದ ತದಜ್ಞಾನಂ ನ ದೋಷಾಯ, ನತ ದೋಷಾಯ ಅಂತಿದೆ, ಅದೇನೋ ಅಷ್ಟು ಸರಿಯಲ್ಲ. ನ ದೋಷಾಯ, ದೋಷ ಅಲ್ಲ ಅದು, ಕಿಂತು ಗುಣ ಏವ ಅಂತ ಈಗ ಅದು ಅರ್ಥ ತಿಳ್ಕೋಬೇಕು. ಈ ಶ್ಲೋಕ ಏನಿದೆಯಲ್ಲ, ಇದಕ್ಕೆ ಎರಡು ಅರ್ಥಗಳು. ಒಂದು ಭಾಷೆ ದೀಪಿಕಾದಲ್ಲಿ ಮತ್ತು ಇತ್ಯಾದಿಗಳಲ್ಲಿ ಮುಂದೆ ಬರೋದಿದೆ. ನಾನು ಕೂಡ ಅದನ್ನು ಈಗ ಆರಂಭದಲ್ಲಿ ಈ ಹಿಂದಿನ ಪಾಠದಲ್ಲಿ ಅದನ್ನು ಹೇಳಿದ್ದೆ. ಹೇಗೆ ಅಂತಂದರೆ, ಭಾಗವತದಲ್ಲೂ ಶ್ಲೋಕದಲ್ಲೂ ಅದಿದೆ ನೋಡಿ. ತತ್ವ ಪ್ರದೀಪದಲ್ಲಿ ವಿಷ್ಣುರ್ನು ವೀದಿ ಗಣನಾಂಕ ತಮೋರ್ಹತಿ ಅಂತ ಅಲ್ಲಿ ಶ್ಲೋಕದಲ್ಲಿ ಅದು ಬಂದಿದೆ. ಪಾರ್ಥಿವಾನ್ಯಪಿ ಕವಿರ್ ವಿಮಮೇ ರಜಾಂಸಿ. ಒಂದರ್ಥ ಪಾರ್ಥಿವ ಪರಮಾಣುಗಳನ್ನು ಯಾರಾದರೂ ಎಣಿಸಬಹುದು, ಎಣಿಸುವ ಶಕ್ತಿ ಉಳ್ಳವರಿದ್ದಾರೆ, ಆದರೆ ಭಗವಂತನ ಮಹಿಮೆಯನ್ನು ಮಾತ್ರ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅದು ಒಂದು ಧ್ವನಿ. ಇನ್ನೊಂದು, ಪಾರ್ಥಿವ ಪರಮಾಣುಗಳನ್ನು ಎಣಿಸ್ಲಿಕ್ಕೂ ಆಗೋದಿಲ್ಲ, ಅದು ಹೇಗೆ ಅಸಾಧ್ಯವೋ ಮತ್ತು ಅದು ದೋಷ ಅಲ್ಲವೋ ಎಣಿಸ್ಲಿಕ್ಕೆ ಆಗದೆ ಹೋದರೆ, ಹಾಗೆ ಭಗವಂತನ ಮಹಿಮೆಯನ್ನು ಎಣಿಸ್ಲಿಕ್ಕಾಗದೆ ಹೋದ್ರೂ ದೋಷ ಅಲ್ಲ ಅಂತ ಒಂದೇ ವಾಕ್ಯಕ್ಕೇನೆ ಎರಡು ಅರ್ಥ. ಅದು ಒಂದರ್ಥ ಮೊದಲನೇದ್ದು ನಾವೀಗಾಗಲೇ ನೋಡಿದ್ದು ಮತ್ತು ಭಾಷೆ ದೀಪಿಕಾಚಾರ್ಯ ಹೇಳಿದ್ದು. ಎರಡನೇ ಅರ್ಥ ಇವರು ಅಭಿನವ ಚಂದ್ರಿಕಾಚಾರ್ಯ ಹೇಳಿದ್ದು. ಎರಡೂ ಅರ್ಥಗಳನ್ನು ತಗೋಬಹುದು. ಋಗ್ವೇದದ ಈ ಮಾತೇನಿದೆ ಅದು ಮೂಲತಃ ಎಲ್ಲಿ ಬಂದಿದೆ ಋಗ್ವೇದದಲ್ಲಿ ಅಂತೆಲ್ಲ ಕಡೆ ಕೊಟ್ಟಿದ್ದಾರೆ, ಮೂಲ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ನೋಡಿದ್ದೇವೆ. ಇದು ಗೋವಿಂದಾಚಾರ್ಯ ಬರೀತಾರೆ, ಮೂಲತಃ ಚತುರ್ಮುಖ ಬ್ರಹ್ಮನ ಮಾತಿದು. ಪೂರ್ವಂ ತೇನ ದೃಷ್ಟಮೇವ ಪಶ್ಚಾತ್ ದೀರ್ಘತಮ ದದರ್ಶ. ಚತುರ್ಮುಖ ಬ್ರಹ್ಮ ಮೊದಲ ಋಷಿಯಾದ್ದರಿಂದ ಅವನು ಮೊದಲು ಕಂಡುಕೊಂಡ, ಅದಾದ್ಮೇಲೆ ದೀರ್ಘತಮ ಅನ್ನೋ ಋಷಿ ಕಂಡುಕೊಂಡ. ಅಥರ್ವಣೋ ಮೇಧಾತಿಥಿಶ್ಚ, ಅಥರ್ವಣ ಮೇಧಾತಿಥಿ ಅನ್ನುವನು ಕೂಡ ಆಮೇಲೆ ಕಂಡುಕೊಂಡ. ವಿಷ್ಣೋ ವೀರ್ಯಾಣಿ ಗಣಯಿತು ಗಣಯಿತ್ವ ಸಾಮಸ್ಥ್ಯನ ಕಥಯಿತು ಕಹ ಪ್ರಭವತಿ. ನನಗೆ ಗೊತ್ತಿರೋದು ಗೋವಿಂದಾಚಾರ್ಯದು ತತ್ವ ಪ್ರದೀಪದ ವ್ಯಾಖ್ಯಾನ. ವಿಷ್ಣುವಿನ ವೀರ್ಯವನ್ನು ಯಾರು ಲೆಕ್ಕ ಮಾಡಿ ಹೇಳಲಿಕ್ಕೆ ಸಮರ್ಥರಾಗಿದ್ದಾರೆ? ಯಾರೂ ಇಲ್ಲ. ಯಹ ಪಾರ್ಥಿವಾನ್ಯಪಿ ರಜಾಂಸಿ ಪರಮಾಣೂನ್ ಗಣಯಾಮಾಸ ನು ಇತಿ ಪ್ರಶ್ನೆ. ಎಣಿಸಿದ್ನ? ಯಾರಿಗಾದರೂ ಪಾರ್ಥಿವ ಪರಮಾಣುಗಳನ್ನಾದರೂ ಎಣಿಸ್ಲಿಕ್ಕೆ ಸಾಧ್ಯ ಆಯ್ತಾ? ಕೋನು ಗಣಯೇತ್ ಗಣಯಿತ್ವ ಪ್ರೋಚ್ಯಾತ್ ಇತಿ. ರೇಣೂನಾಂ ಗಣನಮೇವ ಅಸಂಭಾವಿತಂ. ರೇಣುಗಳನ್ನು ಲೆಕ್ಕ ಹಾಕುವುದೇ ಸಾಧ್ಯವಿಲ್ಲ. ಹಾಗಿರುವಾಗ ಭಗವಂತನ ಗುಣಗಳನ್ನು ಹೇಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಅಂತ ಹೀಗಾದ್ರ ಅರ್ಥ. ಕವಿ ಅಂದರೆ ಜ್ಞಾನಿಯಾದ ಚತುರ್ಮುಖ ಬ್ರಹ್ಮ. ಕವಿರ್ಯ ಪುತ್ರ ಸೈ ಮಾಚಿಕೇತ ಅಂತ ಋಗ್ವೇದದಲ್ಲಿ ಬಂದಿದೆ. ತೇನೇ ಬ್ರಹ್ಮಹೃದಯ ಆದಿ ಕವಯೇ ಅಂತ ಶಬ್ದ ಬಂದಿದೆ. ಚತುರ್ಮುಖ ಬ್ರಹ್ಮನನ್ನ ಕವಿ ಆದಿಕವಿ ಅಂತ ಕರೀತಾರೆ.
ಕಹ ಇದ್ದುದು ಕಮ್ಮಿ ಹೇಗಾಯಿತು ಅಂದ್ರೆ ಬಿಂದು ಅವಧಾರಣೆ, ಅಲ್ಲಿ ಬಿಂದು ಬಂದಿರೋದ್ರಿಂದ ಅವನಾದ್ರೂ ನೆನೆಸ್ಲಿಕ್ಕೆ ಸಾಧ್ಯವಾ ಅಂತ ಹೀಗರ್ಥ. ಪ್ರವೋಚಂ ನಿಶ್ಚಯ ಏನು ಪ್ರಾವೋಚತ್. ಗೋವಿಂದಾಚಾರ್ಯ ಟಿಪ್ಪಣಿ ಪ್ರಕಾರ ಪರೋವರಿಯ ನಿತ್ಯಸ್ಯ ಪ್ರಮಾಣ ವಚನೇನ ಪರಸ್ಮಾತ್ ಉ ಅಂದ್ರೆ ಉತ್ತಮ ಅಂತರ್ಥ, ಪರಸ್ಮಾತ್ ದೇವಗಣಾತ್. ನೋಡಿ, ನಾ ಹೇಳಿದೊಂದು ಅರ್ಥ ಹೇಳಿದ್ನಲ್ಲ ಹಿಂದೆ, ಅದನ್ನು ಗೋವಿಂದಾಚಾರ್ಯ ಹೇಳಿದ್ದಾರೆ. ಏನೋ ನಾನು ಸಂಸ್ಕಾರ ಬರೆದಿಂದ ಹೇಳಿದೆ ಅಷ್ಟೇ. ಪರ ಅಂದರೆ ದೇವಗಣ, ಅದಕ್ಕಿಂತ ಜಡಾಪೇಕ್ಷೆಯ ಅಥವಾ ಜಡ ಅಂತಲೂ ತಿಳ್ಕೋಬಹುದು. ಜಡಾಪೇಕ್ಷೆಯ ಪರಸ್ಮಾತ್. ಅದು ಯಾಕೆಂದರೆ ಜಡಗಳಿಗಿಂತ ಈ ದೇವಗಣ ಅಂತ ಅನ್ನೋದು ಬಹಳ ಉತ್ತಮ, ಅಥವಾ ಮನುಷ್ಯರಿಗಿಂತಲೂ ದೇವಗಣ ಅನ್ನೋದು ಬಹಳ ಉತ್ತಮ. ಜಡಾಪೇಕ್ಷೆಯ ಪರಸ್ಮಾತ್ ಜೀವಗಣತ್ವಾದ್ವಾ ಉತ್ತಮ ಅಂದರೆ ಪರಹ ಬ್ರಹ್ಮ. ಅಂದರೆ ಪರ ಅನ್ನೋ ಶಬ್ದಕ್ಕೆ ಒಂದು ದೇವಗಣ ಅಂತ ಅರ್ಥ ಮಾಡಬಹುದು, ಒಂದು ಜೀವಗಣ ಅಂತ ಅರ್ಥ ಮಾಡಬಹುದು. ಅದಕ್ಕಿಂತಲೂ ಉತ್ತಮನಾದವನು ಬ್ರಹ್ಮ, ಅವನೇ ಪರೋ. ತತಃ ಪರಂ ಶ್ರೀತತ್ವಂ ಪರೋವರಂ, ಅದಕ್ಕಿಂತಲೂ ಉತ್ತಮವಾದ್ದು ಶ್ರೀತತ್ವ ಪರೋವರ. ತಥೋಪ್ಯುತ್ತಮ, ಅದಕ್ಕಿಂತಲೂ ಉತ್ತಮ ಅನ್ನೋ ಅರ್ಥದಲ್ಲಿ ಪರೋವರಿಯಾನ್ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗಿದೆ. ಪರಮ ಮಹದ್ ಬ್ರಹ್ಮ ತದೇವ ಪರೋವರಸ್ಯ ಇದಂ ನಿಯಾಮಕಂ. ಸರಿ, ಪಾರೋವರಿಯ ಕಮ್ ಅಂತಿದೆಯಲ್ಲ ಛಾಂದೋಗ್ಯ ಭಾಷೆಯಲ್ಲಿ, ಕಮ್ ಅನ್ನೋದು ಆನಂದ ರೂಪ ಅನ್ನೋದನ್ನು ತೋರಿಸ್ತದೆ. ಸ್ವಾರ್ಥೇಕಃ ಆನಂದ ರೂಪತ್ವಾದ್ವಾ ಅಂತ ಬರೀತಾರೆ ಗೋವಿಂದಾಚಾರ್ಯ. ಉಚ್ಚತ್ವೇನ ಸರ್ವದೇವತ್ವತ್ವೇನ ಗೀಯತೆ ವೇದೇಶು ಜ್ಞಾನಿಭಿಶ್ಚ. ಗೀಯತೆ ಅಂದ್ರೆ ಕುತ್ರ ವೇದದಲ್ಲಿ ವರ್ಣಿಸಲ್ಪಟ್ಟಿದ್ದಾನೆ, ಜ್ಞಾನಿಗಳಿಂದ ವರ್ಣಿಸಲ್ಪಟ್ಟಿದ್ದಾನೆ. ಆದ್ದರಿಂದ ಉದ್ಗೀತ. ಅತಿಶಯೇನ ಗೀತಃ ಏವ ಗೀತಃ ಗುರುಗಾಯ ಇತ್ಯರ್ಥಃ. ನಾನು ಹೇಳಿದ್ನಲ್ಲ ಅರ್ಥ, ಅದು ಇಲ್ಲಿದೆ ನೋಡಿ. ಆದರೆ ನಾನು ಅದನ್ನೇನು ಸ್ವಂತ ಹೇಳಿದ್ದಿರ್ಲಿಕ್ಕಿಲ್ಲ, ಯಾವ ಎಲ್ಲೆಲ್ಲೂ ಯಾರ್ಯಾರ್ದು ಮುಖದಿಂದ ಕೇಳಿದ್ದೇನೆ ಹೇಳಿರ್ತೇನೆ. ಗೀತ ಅಲ್ಪ ಪ್ರಾಣ, ಅದೇ ಅತಿಶಯ ಹೇಳಲ್ಪಟ್ಟಾಗ ಗೀತ ಅಂತ ಗೋವಿಂದಾಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕನುಸಾರವಾಗಿ ನಾನು ಹೇಳಿದ್ದು ಸರಿಯಾಗೇ ಇದೆ. ಹಾಗಾದ್ರೆ ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.